ಸ್ನೇಹಿತರೆ, ಹಾಗೆ ನಮ್ಮ ಪ್ರಯಾಣ ಹೇಗಿದೆ ಅಂತಂದರೆ, ಆ್ಯಕ್ಚುಲಿ ನಾವು ಇವತ್ತು ಹೋಗಿ ಸಿದ್ದಾಪುರದಲ್ಲಿ ನಾವು ಒಂದು ಸ್ಟೇ ಮಾಡುವಂಥ ನಮ್ಮ ಪ್ಲ್ಯಾನು. ಹಾಗಾಗಿ ಬೈಕಲ್ಲಿ ಹೊರಟಿದ್ದೀವಿ ನೋಡಿ. ಎಲ್ಲ ಬ್ಯಾಗ್ ಕಟ್ಕೊಂಡು, ನಮ್ಮ ಇಬ್ಬರದ್ದು ಬ್ಯಾಗ್ ಇದೆ, ಎಲ್ಲ ಕಟ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಹೋಗಿ ಸುಮಾರು ಒಂದು 4 ದಿನಗಳ ಕಾಲ ನಾವು ಅಲ್ಲೇ ಇರ್ತೀವಿ. ಅಲ್ಲಿಂದ ನಮ್ಮ ಹಲವಾರು ಕ್ಷೇತ್ರಗಳ ದರ್ಶನ ಮಾಡುವಾಗಿ ಹಲವಾರು ಪ್ಲೇಸನ್ನು ಸಹ ನಿಮ್ಗೆ ತೋರಿಸ್ತೀನಿ. ಹಾಗೆ ನನ್ನ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇತ್ತು, ಆ್ಯಕ್ಚುಲಿ ನಾನು ಅಂಗಡಿ ಕೊಟ್ಟಿದ್ದೆ. ಹೋಗಿ ಅಲ್ಲಿ ಅಂಗಡಿ ಹೋಗಿ ಬ್ಯಾಗಸನ್ನು ತರಬೇಕು. ಬ್ಯಾಗ್ ಓಕೆ, ಥ್ಯಾಂಕ್ ಯು. ಅಲ್ಲಿ ಬ್ಯಾಗ್ ಕೊಟ್ಟಿದ್ದೆ, ಹಾಗಾಗಿ ಲ್ಯಾಪ್ಟಾಪ್ ಇದೆಯಲ್ಲ, ಇನ್ನು ಬೈಕಲ್ಲೆಲ್ಲ ಇಟ್ಟರೆ ಸ್ವಲ್ಪ ರಿಸ್ಕಿ ಅಂತ ಹೇಳಿ ಒಂದು ಅಂಗಡಿಯಲ್ಲಿ ಕೊಟ್ಟೋದೆ. ಹಾಗೆ ಇನ್ನು ತಗೊಂಡು ಇನ್ನು ಹೊರಡ್ತಿದ್ದೀವಿ. ಇನ್ನು ನಾವೀಗ ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗುವ. ನೋಡೋಣ, ಯಾವ ಕ್ಷೇತ್ರ ಗೊತ್ತಿಲ್ಲ, ಹೋಗುವಾಗ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗುವಂಥದ್ದು. ಸ್ನೇಹಿತರೆ, ನಾವು ಹಾಗೇ ಮುಂದುವರ್ಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಆದರೆ ನಮಗಿಲ್ಲಿ ಭಟ್ರಿಲ್ಲ ನೋಡಿ, ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ. ಇದು ದೇವಸ್ಥಾನ ಯಾವುದು ಗೊತ್ತಾ? ಇಲ್ಲಿ ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ರತ್ನಗಿರಿ, ಕಕ್ಕುಂಜಿ. ಆದರೆ ನಾವು ಇಲ್ಲಿ ಬರುವಾಗ ಭಟ್ರಿಲ್ಲ. ನಮಗೆ ಇಲ್ಲಿ ದೊಡ್ಡ ಸಮಸ್ಯೆ ಇದೆ. ನಾವು ತುಂಬ ಒಳಗಿರೋ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಹೋದಾಗ ನಮಗೆ ಯಾರು ಸಿಗೋದಿಲ್ಲ. ಹಾಗಾಗಿ ಎಂತ ಮಾಡೋದು, ಇನ್ನು ಹುಡ್ಕೊಂಡು ಬೇರೆ ಕಡೆಗೆ. ಹಾಂ, ಆ್ಯಕ್ಚುಲಿ ಇದು 2ನೇ ದೇವಸ್ಥಾನ ನಾನು ಈ ರೀತಿಯಾಗಿ ಹುಡ್ಕೊಂಡು ಹೋಗಿ ಭಟ್ರು ಇಲ್ಲದೆ ಇರುವಂಥದ್ದು. ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಮತ್ತು ನಾವು ಸಹ ಅನ್ಪ್ಲ್ಯಾನ್ಡಾಗಿ ಹೊರಡೋದು, ನಾವು ಯಾವುದೇ ರೀತಿಯ ಪ್ಲ್ಯಾನ್ ಇರೋದಿಲ್ಲ. ಹಾಗೆ ಹೊರಟು ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರ್ತೀವಿ, ನಿಮ್ಗೆ ಸಹ ತೋರಿಸ್ತಾ ಇರ್ತೀವಿ. ಪರವಾಗಿಲ್ಲ, ಬಂದಿದ್ದಕ್ಕೊಂದು ದೇವ್ರನ್ನ ನೋಡ್ಲಿಕ್ಕಂತೂ ಆಗಲಿಲ್ಲ, ಕೈ ಮುಕ್ಕೊಂಡು ಇನ್ನು ಹೊರಡೋದು. ನೋಡೋಣ ಮುಂದೆ ಯಾವ ಕ್ಷೇತ್ರ ಇದೆ. ಇನ್ನೊಂದು ಕ್ಷೇತ್ರದ ಬಗ್ಗೆ ಕೇಳ್ಬಿಟ್ವಿ, ಅಲ್ಲಿ ಹೋಗುವ ಅಂತೇಳಿ, ತುಂಬ ಚೆನ್ನಾಗಿದೆ ಅಂತೆ. ಈ ಕ್ಷೇತ್ರ ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಳಗೆ ಮೆಟ್ಲಲ್ಲಿ ಬರಲಿಕ್ಕೆ, ಹಾಗೆ ಗಾಡಿ ಬರಲಿಕ್ಕೆ ಸಹ ರೋಡಿದೆ ಅಂದ್ಕೊಳ್ತೀನಿ. ಅಲ್ಲೊಂದು ಮಣ್ಣು ರೋಡ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ಅಂಥೇಳಿ ಈ ರೀತಿಯಾಗಿದೆ ನೋಡಿ. ಈ ರೀತಿಯಾಗಿ ಮೆಟ್ಲನ್ನ ಹತ್ಕೊಂಬಂದ್ವಿ. ಅದೇ ಮೆಟ್ಲನ್ನ ಇಳ್ಕೊಂಡು ಹೋಗಬೇಕು. 1 ಆಯಿತು. ಈ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಬರೋದುಂಟಲ್ಲ, ಆಗೋದಿಲ್ಲ. ಕಾಲು ಬೇರೆ ಸುಡುತ್ತೆ. ಸಿಮೆಂಟ್ ಇದು ಮೆಟ್ಟಿಲು, ತುಂಬ ಬಿಸಿ ಉಂಟು. ಮರದ ನೆರಳು ಇರುವಲ್ಲಿ ತಣ್ಣಗಿದೆ, ಬಿಸಿಲು ಬಿದ್ದಲ್ಲಿ ಫುಲ್ಲು ಬಿಸಿ. ಏನೋ ಒಂದು ಮಜಾ ಇದೆ ಆಯಿತಾ. ಆ್ಯಕ್ಚುಲಿ ನಮ್ಮ ಉದ್ದೇಶ ಹಲವಾರು ದೇವಸ್ಥಾನಗಳಿಗೆ ಅಥವಾ ಕ್ಷೇತ್ರಗಳಿಗೆ ಹೋಗೋದು, ಅದನ್ನು ನಿಮಗೆ ತೋರಿಸೋದು, ಹಾಗೆ ಒಳ್ಳೊಳ್ಳೆ ಕ್ಷೇತ್ರಗಳನ್ನ ಅಥವಾ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಿಮ್ಗೆ ತೋರಿಸುವ ಅಂಥೇಳಿ. ನಿಮ್ಮನ್ನು ನಾವು ತೋರಿಸಿದಾಗೂ ಆಯಿತು, ನಮಗೆ ದರ್ಶನ ಸಿಕ್ಕಿದಾಗೂ ಆಯಿತು. ತುಂಬ ಒಂದು ಖುಷಿ. ಜೀವನ ಪೂರ್ತಿ ಇದೇ ರೀತಿ ತಿರುಗಾಡ್ಕೊಂಡಿರಬೇಕು, ಎಷ್ಟು ಮಜಾ ಅಲ್ಲ. ನೀವು ಸಹ ಇದೇ ರೀತಿಯ ಪ್ಲೇಸ್ಗಳಿಗೆಲ್ಲ ಬನ್ನಿ. ನಾವು ವಿಸಿಟ್ ಕೊಡುವಂಥ ಪ್ಲೇಸ್ಗಳಿಗೆ ನೀವು ಸಹ ಬಂದು ವಿಸಿಟ್ ಕೊಡಿ. ಹಾಗೆಯೇ ನಾನು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದೇ ಒಂದು ಪ್ಲೇಸಿಗೆ ಹೋಗಲಿ, ನಾನು ಅಲ್ಲಿಯ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕನ್ನು ಹಾಕಿರ್ತೀನಿ. ದಯವಿಟ್ಟು ಚೆಕ್ ಮಾಡಿ. ಯಾಕಂದರೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು, ಸರ್ ನಿಮಗೆ ನಿಮ್ಮ ವಿಡಿಯೋದಲ್ಲಿ ಪ್ರಾಪರ್ ಆಗಿರುವ ಅಡ್ರೆಸ್ ಇಲ್ಲ ಅಥವಾ ಗೂಗಲ್ ಮ್ಯಾಪ್ ಕೊಡಲಿಲ್ಲ ಅಂಥೇಳಿ. ವಿಡಿಯೋದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಡಿಸ್ಕ್ರಿಪ್ಷನಲ್ಲಂತೂ ಖಂಡಿತವಾಗ್ಲೂ ಕೊಟ್ಟಿರ್ತೀನಿ ನಾನು ಗೂಗಲ್ ಮ್ಯಾಪ್ ಲಿಂಕನ್ನೆಲ್ಲ. ನೀವು ಅದನ್ನು ಯೂಸ್ ಮಾಡಿಕೊಂಡು ಬರ್ಬೋದು. ಸರಿ, ನೋಡಿ ನಾವು ಬೈಕಿನ ಅವಸ್ಥೆ ನೋಡಿ. ಒಂದು ರಿಕ್ಷಾ ಹಾಕಿದ್ರೆ ಒಂದು ರಿಕ್ಷಾ ಲೋಡ್ ಆಗ್ಬೋದು, ಹಾಗಿದೆ. 4 ಬ್ಯಾಗ್ ಹಾಕ್ಕೊಂಡು ಹೊರಟಿದ್ದೀವಿ. ನಮಗೆ ಡ್ರೈವರ್ ಇವನೀಗ, ಡ್ರೈವರ್ ಕಮ್ ವಿಡಿಯೋಗ್ರಾಫರ್ ಇನ್ನು ಹೊರಟಿದ್ದು. ಸರಿ ಸ್ನೇಹಿತರೆ, ನೋಡೋಣ. ನಾವಿನ್ನು 1 ಆಯ್ತಲ್ಲ, ಇಲ್ಲದನ್ನು ಊಟ ಮಾಡಿ ನಂತರ ಇನ್ನೊಂದು ಕ್ಷೇತ್ರದಲ್ಲಿ ಸಿಗ್ತೀವಿ. ನಾವು ಹಾಗೆ ಊಟ ಮಾಡಿ ನಾವು ದೇವಸ್ಥಾನ ನೋಡಿ ಹೊರಡ್ತಾ ಇದ್ವಿ. ಜಸ್ಟ್ ಬಟ್ಟದ ಕೇಳಿದ್ವಿ, ಊಟ ಎಲ್ಲಿ ಸಿಗುತ್ತೆ, ಹೋಟ್ಲಲ್ಲಿದೆ ಅಂಥೇಳಿ. ಹಾಗೆ ನಮ್ಮ ಒಂದು ಅದೃಷ್ಟ ಅಂದ್ಕೊಳ್ತೀನಿ, ಒಂದು ನಾಗನ ಇನ್ನೊಂದು ಕೆಲಸ ಮೇಲೆ ಇಲ್ಲಿ ಒಂದು ಪೂಜೆ ನಡೀತಿತ್ತು. ಹಾಗಾಗಿ ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಟ್ರು. ನಾನು ತೋರಿಸ್ತೀನಿ ಅದನ್ನು ಸಹ. ಇಲ್ಲಿ ನಾಗನ ಒಂದು ಇವತ್ತಿಂದ ವರ್ಧಂತಿಯಾ? ಹಾಂ, ನಾಗನ ವರ್ಧಂತಿ ಅಂತ ಇತ್ತು ನೋಡಿ. ಹಾಂ ನೋಡಿ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಆ್ಯಕ್ಚುಲಿ ನಾವು ಇವತ್ತು ಏನು ಊಟ ಮಾಡಿದ್ವೋ ಅದು ಇಲ್ಲಿದ್ದಾರೆ, ಇವ್ರ ಮನೆ.
ಸರ್ ತಮ್ಮ ಹೆಸರು ಸರ್? ಪದ್ಮನಾಭ ಪೈ ಅಂತ. ಪದ್ಮನಾಭ ಪೈ ಅಂತೇಳಿ. ಆ್ಯಕ್ಚುಲಿ ನಾವು ಇವ್ರ ಮನೇಲಿ ಇವತ್ತು ಊಟ ಮಾಡಿದ್ವಿ. ತುಂಬ ಥ್ಯಾಂಕ್ಸ್ ಸರ್, ಒಂದು ಊಟ ಕೊಟ್ರಿ. ತುಂಬ ಥ್ಯಾಂಕ್ಸ್. ಅದೆಲ್ಲ ಪ್ರೇರಣೆ, ದೇವರ ಪ್ರೇರಣೆ, ಹೇಳಲಿಕ್ಕಿಲ್ಲ ಸರ್. ಯೂಟ್ಯೂಬ್ ದೇವ್ರ ಮನ್ಸಲ್ಲಿ ಇತ್ತು ಅಲ್ವಾ, ನೀವು ಬಂದಿದ್ದೀರ ಅಷ್ಟೇ. ಹೌದು, ನಾವು ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನ ಬಂದ್ವಿ. ಯಾಕಂದ್ರೆ ಅಲ್ಲ, ದೇವಸ್ಥಾನಕ್ಕೆ ಬಂದ್ರು ದೇವ್ರ ಮನಸ್ಸಲ್ಲಿ ಇದ್ದಕ್ಕೆ ಇವತ್ತು ಪ್ರಸಾದ ಸಿಕ್ಕಿದೆ. ನಮ್ಮಿಂದ ಏನಿಲ್ಲ, ಅಲ್ಲ ದೇವ್ರ ಪ್ರೇರಣೆ ಅಷ್ಟೇ. ನಿಜವಾಗ್ಲೂ ನಮ್ಮೊಂದು ಅದೃಷ್ಟ ಅಲ್ವಾ. ಓಕೆ ಸರ್, ಥ್ಯಾಂಕ್ ಯು. ತುಂಬ. ನಿಮ್ದು ಚಾನಲ್ ಉಂಟಾ? ಹೌದು, ನಮ್ಮದು ಕರಾವಳಿ ವ್ಲಾಗ್ಸ್ ಅಂತೇಳಿ. ಓಕೆ. ಒಂದೊಳ್ಳೆ ಊಟ, ಹೊಟ್ಟೆ ತುಂಬ ಊಟ ಮಾಡಿ ಹೊರಟಿದ್ದೀವಿ. ಆಚೆ ತುಂಬ ಹಸಿವಾಗ್ತಿತ್ತು ಅಲ್ಲಿ. ಬಟ್ ಅದು ಈಗ ಕೇಳಿದ್ದು ಹೋಟ್ಲ್ ಎಲ್ಲಿದೆ ಅಂತೇಳಿ. ಅವರು ಈಗ ನಮ್ಗೆ ಗೊತ್ತಿದ್ದವ್ರು ಒಂದು ಮನೆಯಲ್ಲಿ ಫಂಕ್ಷನ್ ಇದೆ, ಹೋಗಿ ಊಟ ಮಾಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಯಾರಂತ ಅವ್ರಿಗೆ ಗೊತ್ತೇ ಇಲ್ಲ. ಊಟ ಹಾಕಿದರು, ಅದೊಂದು ಹೇಳ್ತಾರಲ್ಲ, ಅನ್ನದಾದ ಸುಖಿ ಭವ ಅಂತೇಳಿ. ನಾವು ಹಾಗೆ ಹಾರೈಸಿ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸ್ತೀವಿ. ಸ್ನೇಹಿತರೆ, ಆ್ಯಕ್ಚುಲಿ ನಾವು ನಿನ್ನೆ ಸಿದ್ದಾಪುರಕ್ಕೆ ಬಂದು ಇಲ್ಲಿ ನಾವು ಹಾಲ್ಟ್ ಮಾಡಿದ್ವಿ. ನಮಗೆ ಇಲ್ಲಿ ಉಳ್ಕೊಳ್ಳಿಕ್ಕೆಲ್ಲ ಒಂದು ವ್ಯವಸ್ಥೆ ಆಯಿತು. ನಮ್ಮ ಸಂಬಂಧನೇ, ಹಾಗೆ ನನಗೆ ಅಣ್ಣ ಆಗ್ತಾರೆ, ನಮ್ಮ ದೊಡ್ಡಪ್ಪನ ಮಗ. ಅವ್ರದ್ದು ಇಲ್ಲಿ ಹೋಟ್ಲಿದೆ ಸಿದ್ದಾಪುರದಲ್ಲಿ. ಹಾಗೆ ನನಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ನಮಗೆ ವ್ಯವಸ್ಥೆ ಎಲ್ಲ ಮಾಡಿ ಊಟ ತಿಂಡಿ ಎಲ್ಲ ಅವರೇ ಪಾಪ ನೋಡ್ಕೊಳ್ತಿದ್ದಾರೆ. ತುಂಬ ಖುಷಿ ಅನಿಸ್ತು. ಎಲ್ಲರೂ ಹೇಳೋದಿಷ್ಟೇ, ನೀವು ಮಾಡ್ತಿರುವಂಥ ಕಾರ್ಯ ತುಂಬ ಚೆನ್ನಾಗಿದೆ, ಒಂದು ಪುಣ್ಯದ ಕಾರ್ಯ, ಅದರಲ್ಲಿ ನಮ್ಮ ಪಾಲಿರಲಿ ಅಂತ ಹೇಳ್ತಾಯಿದ್ರು. ತುಂಬ ಖುಷಿ ಅನಿಸ್ತು. ಹಾಗೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲಗಳನ್ನ ಮಾಡಿಕೊಟ್ರು. ಆ್ಯಕ್ಚುಲಿ ಇವ್ರದ್ದು ಹೋಟ್ಲಿದೆ. ಹೋಟ್ಲ್ ಅಂತಂದರೆ ಸಿದ್ದಾಪುರದಲ್ಲಿ ತುಂಬ ಫೇಮಸ್ ಆಗಿರೋ ಹೋಟ್ಲು. ನಿಮಗೆ ಮನೆ ಊಟ, ನಾವು ಮನೇಲಿ ಯಾವ ರೀತಿ ಊಟ ಮಾಡ್ತೀವೋ ಅದೇ ರೀತಿಯ ಟೇಸ್ಟು, ಅದೇ ರೀತಿಯಲ್ಲಿ ನಿಮ್ಗೆ ಊಟ ಬೇಕು ಅಂತಂದರೆ ಇಲ್ಲಿಗೆ ಬಂದು ಊಟ ಮಾಡಲೇಬೇಕು. ಇದು ನಮ್ಮ ಸಿದ್ದಾಪುರದಿಂದ ಹೊಸಂಗಡಿ ಅಂತೇಳಿ ಹೋಗೋ ಒಂದು ರೋಡ್ ಬರುತ್ತೆ. ಅಲ್ಲಿ ಕಮಲೇಶ್ವರ ದ್ವಾರ ಬರುತ್ತೆ. ಕಮಲೇಶ್ವರ ದ್ವಾರದಿಂದ ಒಳ ಹೋಗ್ಲಿಕ್ಕಿಲ್ಲ, ಮೈನ್ ರೋಡಲ್ಲಿ. ಕಮಲೇಶ್ವರ ದ್ವಾರದಿಂದ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಶಬರಿ ಅಂತೇಳಿ ಹೋಟೆಲಿದೆ. ಒಂದು ಟಯರ್ ಶಾಪ್ ಸಹ ಇದೆ. ಆ ಟಯರ್ ಶಾಪ್ ಪಕ್ಕದಲ್ಲಿ ಇವರ ಹೋಟ್ಲು ಬರುತ್ತೆ. ಯಾರಾದರೂ ಈ ಕಡೆ ಬಂದರೆ ಒಮ್ಮೆ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಬೆಳಿಗ್ಗೆ ತಿಂಡಿ ಇದೆ, ಮಧ್ಯಾಹ್ನ ಊಟ ಇದೆ ಅಷ್ಟೇ. ಬೆಳಿಗ್ಗೆ 7:15 ಓಪನ್ ಆಗುತ್ತೆ, ಸಂಜೆ 3 ಗಂಟೆ ತನಕ ಓಪನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ 3 ಗಂಟೆ ಅಂತ ಟೈಮ್ ಇದೆ, ಆದರೆ 2:15 ಇವರು ಊಟ ಖಾಲಿ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟು ಸಿದ್ದಾಪುರದಲ್ಲಿರೋರೆಲ್ಲ ಇಲ್ಲಿಗೆ ಬಂದು ಊಟ ಮಾಡ್ತಾರೆ. ತುಂಬ ರೇಟ್ ಸಹ ಕಮ್ಮಿ ಇದೆ. ಒಂದು ಟೇಸ್ಟ್ ಮಾತ್ರ ಸೂಪರಾಗಿದೆ. ಯಾಕಂದರೆ ನಾವೀಗ ನಿನ್ನೆಲ್ಲ ಊಟ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಇನ್ನು ಇರ್ತೀನಿ, ಆಲ್ಮೋಸ್ಟು 4 to 5 ಡೇಸ್ ನಮ್ಮ ಪ್ಲ್ಯಾನು. ಅಲ್ಲಿ ತನಕ ನಾವು ಇಲ್ಲೇ ಇರ್ತೇವೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಈ ಕಡೆ ಬಂದಾಗ ಒಮ್ಮೆ ಊಟ ಮಾಡಿ. ಹಾಗೆಯೇ ಈ ವಿಡಿಯೋ ನೋಡ್ತಾಯಿದ್ರೆ ಶೇಖರ್ ನನಗೆ ನಮ್ಮದೊಂದು ಥ್ಯಾಂಕ್ಸ್. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾವು ನಿಮಗೆ ಮುಂದಿನ ಯಾವುದೋ ಕ್ಷೇತ್ರದಲ್ಲಿ ಸಿಗ್ತೀನಿ.